ಹಾಯ್ ನಮಸ್ಕಾರ. ಟೀಮ್ ಇಂಡಿಯಾ ಕ್ಯಾಂಪ್ನಿಂದ ಎರಡು ಮೇಜರ್ ಅಪ್ಡೇಟ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಎರಡೂ ಕೂಡ. ಒಂದು, ಗೌತಮ್ ಗಂಭೀರ್ ಅವರ ಈ ಒಂದು ಗ್ಯಾಂಗ್ ಇದೆಯಲ್ಲ, ಒಂದು ಕ್ಯಾಂಪ್, ಸೊ ಅದರಿಂದ ಒಂದು ಮೇನ್ ವಿಕೆಟ್ ಈಗ ಹೊರಗಡೆ ಹೋಗ್ತಾ ಇದೆ. ಮೇ ಬಿ ಇಟ್ಸ್ ದ ಸ್ಟಾರ್ಟಿಂಗ್ ಆಫ್ ಫಾಲಿಂಗ್ ಆಫ್ ವಿಕೆಟ್ಸ್ ಅಂತ ಹೇಳ್ಬೋದು. ಹೇಗೆ ಐರ್ಲೆಂಡ್ ಇಂಗ್ಲೆಂಡ್ ಸೀರೀಸಲ್ಲಿ ವಿಕೆಟ್ಗಳು ಬೀಳ್ತಾ ಇತ್ತಲ್ಲ ನಮ್ಮದು, ಅದೇ ರೀತಿಯಾಗಿ ಇದೊಂದು ಶುರುವಾದ ಅಂತ ಹೇಳ್ಬೋದು. ಇನ್ನೊಂದು ವೆರಿ ಇಂಪಾರ್ಟೆಂಟ್, ವಿರಾಟ್ ಕೊಹ್ಲಿ ಜೊತೆಗೆ ಗೌತಮ್ ಗಂಭೀರ್ ಪ್ರಾಕ್ಟೀಸ್ ಸೆಷನಲ್ಲಿ ಮಾತಾಡಿಲ್ವಾ ಅಂತ. ಇದನ್ನು ನಾನು ಹೇಳ್ತಾ ಇರೋದು ಸುಮ್ಮನೆ ಊಹಾಪೋಹ ಎಲ್ಲೋ ನೋಡಿ ಅಂತಲ್ಲ, ಆದರೆ ಪ್ರಮುಖವಾಗಿ ಒಂದಷ್ಟು ರಿಪೋರ್ಟರ್ಸ್ ಅಲ್ಲೇ ಇದ್ದರು. ಟೈಮ್ಸ್ ಆಫ್ ಇಂಡಿಯಾದ ರಿಪೋರ್ಟರ್ಸ್ ಅಲ್ಲೇ ಇದ್ದಾರೆ, ಇಂಗ್ಲೆಂಡಲ್ಲಿದ್ದಾರೆ, ರಿಪೋರ್ಟಿಂಗ್ ಮಾಡ್ತಾ ಇದ್ದಾರೆ. ಒಂದು ಪ್ರಾಕ್ಟೀಸ್ ಸೆಷನ್ ಆಗ್ತಿರಬೇಕಾದ್ರೆ ಅವರು ಕೂಡ ಅಲ್ಲಿದ್ದರಿಂದ ಅದನ್ನು ಅಬ್ಸರ್ವೇಷನ್ ಮಾಡಿದ್ದಾರೆ. ಎರಡು ವಿಚಾರದ ಬಗ್ಗೆ ಮಾತನಾಡ್ತೀನಿ. ಐರ್ಲೆಂಡ್ ಸಿರೀಸ್ಗೆ ಹಾಗೆ ಇಂಗ್ಲೆಂಡ್ ಸಿರೀಸ್ಗೆ ನಮ್ಮ RCBಯಿಂದ ಯಾರೂ ಕೂಡ ಪಿಕ್ ಆಗಿರಲಿಲ್ಲ. ಆಗಲೇ ಭಾಳಷ್ಟು ಚರ್ಚೆ ಆಗಿತ್ತು, ಏನು ಸಮಸ್ಯೆ, ಗಂಭೀರ್ ಏನಾದರೂ RCB ಟೀಮ್ ಅವ್ರ ಜೊತೆಗೆ ಏನೋ ಸಮಸ್ಯೆ ಇದೆಯಾ ಅಂತ. ಆದರೆ ಅದಾದಮೇಲೆ ಅನಿಸ್ತು ಅದು ಬರೀ ಈಗಿನ ಎಮರ್ಜಿಂಗ್ ಪ್ಲೇಯರ್ ಅಥವಾ ಟೀಮ್ ಇಂಡಿಯಾಗೆ ತುಂಬ ಬರೆದಿರುವಂಥ ಪ್ಲೇಯರ್ಗಳ ಮೇಲೆ ಏನಾದರೂ ಇವ್ರದ್ದಿದೆ ಅಂತ. ಅದು ರಜತ್ ಪಟ್ಟಿದಾರ್, ಕೃಣಾಲ್ ಪಾಂಡ್ಯ ಹಾಗೆ ಭುವನೇಶ್ವರ್ ಕುಮಾರ್. ದಟ್ಸ್ ಫೈನ್, ಅದೊಂದು ಕಡೆ ಓಕೆ, ಅದನ್ನು ಮಾಡಿದ್ರು, ಏನು ನಾವೇನು ಮಾಡೋಕ್ಕಾಗಲ್ವಲ್ಲ. ಆದರೆ ವಿರಾಟ್ ಕೊಹ್ಲಿ ವಿಚಾರದಲ್ಲೂ ಕೂಡ ಇದು ಮುಂದುವರಿತಿದೆ ಅಥವಾ ಬೇರೆ ಏನಾದರೂ ಹಳೇದಿದೆಯಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಈಗ ಎದ್ದಿದೆ. ನಿನ್ನೆ ಪ್ರಾಕ್ಟೀಸ್ ಸೆಷನ್ ಆಗ್ತಿರ್ಬೇಕಾದ್ರೆ ಇವತ್ತು ಬೆಳಗ್ಗೆ ಕೂಡ ಒಂದು ಸೆಷನ್ ಇತ್ತು. ಆ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಒಂದು ಕಡೆ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಅವರಿಗೆ ಬೌಲರ್ಸ್ ನೆಟ್ಟಲ್ಲಿ ಬಂದು ಬೌಲ್ ಮಾಡ್ತಾಯಿದ್ರು. ಆದರೆ ಇನ್ನೊಂದು ಕಡೆ ಗೌತಮ್ ಗಂಭೀರ್ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ದೂರ ಇದ್ದರು ಅಂತ ರಿಪೋರ್ಟರ್ಸ್ ಅದನ್ನು ಅಬ್ಸರ್ವ್ ಮಾಡಿದ್ದಾರೆ. ಇದನ್ನು ಏನು ಬೇರೆ NDT ಅವರು ಕೂಡ ಹಾಕಿದ್ದಾರೆ, ಹಾಗೆ ಕ್ರಿಕ್ ಬಸ್ ಅವರು ಕೂಡ ಇದರ ಬಗ್ಗೆ ಒಂದಷ್ಟು ರಿಪೋರ್ಟ್ ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರೋದು, ರೋಹಿತ್ ಶರ್ಮಾ ಜೊತೆಗೆ ತುಂಬ ಹೊತ್ತು ಮಾತನಾಡಿದರು. ಒಂದಷ್ಟು ಡಿಸ್ಕಷನ್ ಆಗ್ತಾಯಿತ್ತು ಪ್ರಾಕ್ಟೀಸ್ ಆಗ್ತಿರಬೇಕಾದ್ರೆ ಗೌತಮ್ ಗಂಭೀರ್ ಹಾಗೆ ರೋಹಿತ್ ಶರ್ಮಾ ನಡುವೆ. ಆದರೆ ಭಾಳ ಮುಖ್ಯವಾಗಿ ಇಲ್ಲಿ ಕಂಡಿದ್ದು, ಗಂಭೀರ್ ಕೊಹ್ಲಿ ಜೊತೆ ಎಲ್ಲೂ ಕೂಡ ಭಾಳ ಏನು ಆ ಕಮ್ಯುನಿಕೇಷನ್ ಕಾಣಿಸ್ಲಿಲ್ಲ ಅಂತ. ಇದಾದಮೇಲೆ ಶುಭ್ಮನ್ ಗಿಲ್ ಜೊತೆಗೆ ಒಂದಷ್ಟು ಹೊತ್ತು ಮಾತನಾಡ್ತಾರೆ ಗಂಭೀರ್. ಒಂದು ಲಾಂಗ್ ಒಂದು ಡಿಸ್ಕಷನ್ ಆಗುತ್ತೆ. ಸಹಜವಾಗಿಯೇ ಏನೇನಾಗಿದೆ ಐರ್ಲೆಂಡಲ್ಲಿ ಹಾಗೆ ಇಂಗ್ಲೆಂಡ್ ಸೀರೀಸ್ ಗೊತ್ತು, T20ಲಿ ಬಹುಶಃ ಗಂಭೀರ್ಗೂ ಕೂಡ ಒಂದು ಸ್ಪೇಸ್ ಬೇಕು, ಭಾಳಷ್ಟು ಮಾತಾಡೋದಿರುತ್ತೆ. ಏನೇನಾಯಿತು T20 ಸೀರೀಸಲ್ಲಿ, ಈಗ ನಾವು ಏನು ಮಾಡಬೇಕು, ಕಂಡೀಷನ್ಸ್ ಹೇಗಿದೆ, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗಿರುತ್ತೆ ಗಂಭೀರ್ ಗಿಲ್ ಜೊತೆಗೆ. ಆದರೂ ಕೂಡ ಕೊಹ್ಲಿ ಜೊತೆಗೆ ಇನ್ನೂ ಮಾತುಕತೆ ಆಗಿಲ್ಲ. ಅದಾದಮೇಲೆ ಶ್ವೇತಾಂಶು ಕೋಟಕ್ ಏನಿದ್ದಾರೆ ನಮ್ಮ ಬ್ಯಾಟಿಂಗ್ ಕೋಚ್, ಸೊ ಅವರು ಕೊಹ್ಲಿ ಜೊತೆ ಮಾತಾಡ್ತಾರೆ. ಅಂದರೆ ಬ್ಯಾಟಿಂಗ್ ಕೋಚ್ ಜೊತೆ ಮಾತುಕತೆ ಆಗುತ್ತೆ. ಒಂದಷ್ಟು ಹೊತ್ತು ಅವರು ಚಾಟ್ ಮಾಡ್ತಾರೆ, ಯಾವ ರೀತಿಯಾಗಿ ಯಾವ ಟಚ್ಚಲ್ಲಿದ್ದೀರಾ. ಸ್ವಲ್ಪ ಗ್ಯಾಪ್ ಆಗಿದೆ ಈಗ IPL ಆದಮೇಲೆ ವಿರಾಟ್ ಕೊಹ್ಲಿ ಅಷ್ಟು ಆ್ಯಕ್ಟಿವ್ ಕ್ರಿಕೆಟಲ್ಲಿ ಇಲ್ಲ. ನೀವು ನೋಡ್ತಾ ಇದ್ದರೆ ಸೆಂಟ್ರಲ್ ಒಂದಷ್ಟು ಒನ್ ಡೇ ಆಡಿದ್ಬಿಟ್ರೆ, ಆಮೇಲೆ T20ಯಿಂದ ಅವ್ರು ಹೊರಗಡೆ ಇದ್ದಾರೆ. ಒಂದಷ್ಟು ಡಿಸ್ಕಷನ್ ಆಗುತ್ತೆ, ಬ್ಯಾಟಿಂಗ್ ಕೋಚ್ ಕೂಡ ಮಾತಾಡ್ತಾರೆ. ಆದರೆ ಗಂಭೀರ್ ಜೊತೆ ಇನ್ನೂ ಕೂಡ ಮಾತುಕತೆ ಆಗಲ್ಲ. ಸೊ ಇದೆಲ್ಲವೂ ಕೂಡ ಆಗುತ್ತೆ. ಇದರ ಜೊತೆಗೆ ನೀವು ಗಮನಿಸಬೇಕೇನು ಅಂತಂದರೆ, ಇಲ್ಲಿ ಒಂದು ಕೋಚ್ ಅಂತಂದರೆ, ಹಿಂದೆ ದ್ರಾವಿಡ್ ರವಿಶಾಸ್ತ್ರಿ ಅವ್ರನ್ನ ನಾವು ನೋಡಿದಾಗ ಪದೇ ನಾವು ಗಂಭೀರ್ ಬಗ್ಗೆ ವೀಡಿಯೋಗಳನ್ನು ಮಾಡಿದಾಗ ಹೇಳ್ತಾರೆ, ಗಂಭೀರ್ ಏನು ಮಾಡೋಕ್ಕಾಗತ್ತೆ, ಪ್ಲೇಯರ್ಸ್ ಏನಾದರೂ ಜೊತೆಗಿಲ್ಲದೆ ಇದ್ದರೆ ಅವ್ರು ಸಾಥ್ ಕೊಡಲಿಲ್ಲ ಅಂತಂದರೆ ಕೋಚ್ ಏನು ಮಾಡೋಕ್ಕಾಗತ್ತೆ ಅಂತ. ಬಟ್ ನಿಮ್ಮ ಕಮ್ಯುನಿಕೇಷನ್ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಡ್ರೆಸ್ಸಿಂಗ್ ರೂಮಲ್ಲೋ ಹೋಟೆಲಲ್ಲೋ ಇಬ್ಬರು ಮಾತಾಡಿದ್ರೇನೋ ಗೊತ್ತಿಲ್ಲ, ಆದರೆ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಇಟ್ಸ್ ವೆರಿ ನೆಸಸರಿ ಒಬ್ಬ ಕೋಚ್ ಬಂದು, ಅದು ಕೂಡ ವಿರಾಟ್ ಕೊಹ್ಲಿ ಅಂತ ಪ್ಲೇಯರ್ ಜೊತೆ ಮಾತಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಇವರು ನೋಡುವಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಇವರು ಮಾತಾಡಿಲ್ಲ. ಆಮೇಲೆ ಕಮ್ಯುನಿಕೇಷನ್ ಆಗಿದೆಯಲ್ಲೋ ಗೊತ್ತಿಲ್ಲ. ಬಟ್ ಐ ಫೀಲ್, ಪರ್ಸ್ನಲಿ ಫೀಲ್, ನಿಮಗೂ ನಾನು ಪ್ರಶ್ನೆ ಕೇಳ್ತೀನಿ, ಇಸ್ಂಟ್ ಇಟ್ ಇಂಪಾರ್ಟೆಂಟ್ ಬಂದು ಒಬ್ಬ ಕೋಚ್ ಬಂದು ಮಾತಾಡೋದು? ಯಾಕಂದರೆ ಆಲ್ರೆಡಿ ಅವರು ಒಂದಷ್ಟು ಮ್ಯಾಚ್ಗಳನ್ನು ಆಡಿದ್ದಾರೆ. ಬಂದು ಮಾತಾಡೋದೇನು ವಿರಾಟ್ ಕೊಹ್ಲಿ ದೊಡ್ಡ ಪ್ಲೇಯರ್ ಆ ಥರದ್ದಲ್ಲ. ಪಿಚ್ ಯಾವ ರೀತಿಯಾಗಿ ಬಿಹೇವ್ ಮಾಡಿದೆ, ನಾವು ಯಾವ ರೀತಿ ಆಡ್ಬೋದು, ಎಲ್ಲಿ ನಾವು ವಿಫಲರಾದ್ವಿ, ಜೊತೆಗೆ T20ಲಿ ಆದಂಥ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೂಡ ಒಂದಷ್ಟು ಶೇರ್ ಮಾಡೋದು ಇದ್ದೇ ಇರುತ್ತೆ ಸಹಜವಾಗಿ. ಬಹುಶಃ ಅದೆಲ್ಲೂ ಕೂಡ ಕಾಣಿಸ್ಲಿಲ್ಲ. ಸೊ ಇದೊಂದು ಸೀರಿಯಸ್ ಕನ್ಸನ್ನ ಅಥವಾ ನಂತರ ಏನಾದರೂ ಮಾತನಾಡಿದ್ರೆ ಅದ್ರ ಬಗ್ಗೆ ಏನೂ ಕ್ಲಾರಿಟಿ ಗೊತ್ತಾಗಬೇಕು. ಇದು ವೆರಿ ಇಂಪಾರ್ಟೆಂಟ್ ಪಾರ್ಟ್ 1, ಗಂಭೀರ್ ಹಾಗೆ ಕೊಹ್ಲಿ ನಡುವಿದ್ದು. ಎರಡನೇದು, ನಮ್ಮ ಅಸಿಸ್ಟೆಂಟ್ ಕೋಚ್ ಏನಿದ್ರು ರ್ಯಾನ್ ಟೆನ್ ಡೆಸ್ಕೋಟೆ, ಸೊ ಅವರೀಗ ಸದ್ಯಕ್ಕೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾರಂತೆ. ಇದು ಅವರೇ ಹೇಳಿದ್ರ BCCIಗೆ ಅಥವಾ BCCIನೇ ಇನ್ಫಾರ್ಮ್ ಮಾಡ್ತಾ ಸಾಕು ನಿಮ್ಮ ಸೇವೆ ಇನ್ನು ಹೊರಡ್ಬೋದು ಅಂತ ಗೊತ್ತಿಲ್ಲ. ಆದರೆ ಈ ಒಂದು ಡೆವಲಪ್ಮೆಂಟ್ ಈಗ ಎಲ್ಲೋ ಒಂದು ಕಡೆ ಒಂದೊಂದೇ ಇಟ್ಟಿಗೆಗಳು ಪತನ ಆಗುತ್ತಾ ಗಂಭೀರ್ ಅವರ ಕೋಟೆಯಿಂದ ಅನ್ನೋ ಒಂದು ಪ್ರಶ್ನೆ ಈಗ ಮೂಡಿಸ್ತಾ ಇದೆ. ಸೊ ಗಂಭೀರ್ಗಿರುವಂಥ ಭಾಳ ಪ್ರಮುಖವಾದಂಥ 3 ಅಸ್ತ್ರ ಅಂತಂದರೆ, ಒಂದು, ಅವರು ಏಷ್ಯಾ ಕಪ್ ಗೆದ್ದಿದ್ದಾರೆ, ಚಾಂಪಿಯನ್ಸ್ ಟ್ರೋಫಿ, ವರ್ಲ್ಡ್ ಕಪ್ ಕೂಡ ಬಂದಿದೆ. ವರ್ಲ್ಡ್ ಕಪ್ ಗೆದ್ದಾಗಲೂ ಕೂಡ ದ್ರಾವಿಡ್ ವರ್ಲ್ಡ್ ಕಪ್ ಅವರ ಕೋಚಿಂಗಲ್ಲಿ ಗೆದ್ದಾಗಿದ್ದಂಥ ಎಮೋಷನ್ಸ್ ಈ ಸಲ ಗಂಭೀರ್ ಗೆದ್ದಾಗ ಇರಲಿಲ್ಲ. ಅದನ್ನು ಸ್ಪಷ್ಟವಾಗಿ ನೀವು ನೋಡೋದು. ಪ್ಲೇಯರ್ಸ್ ಕೂಡ ಏನು ಗಂಭೀರ್ನ ತುಂಬ ಸೆಲೆಬ್ರೇಟ್ ಮಾಡಲಿಲ್ಲ. ಅದೇ ದ್ರಾವಿಡ್ನ ಎತ್ತಿ ಅಲ್ಲಿಂದ ಸಂಭ್ರಮ ಪಟ್ಟು ಕುಪ್ಪಳಿಸಿದ್ರು. ಅದೊಂದು ಬೇರೆಯೇ ವೈಬ್ ಇತ್ತದೆ 2024 T20 ವರ್ಲ್ಡ್ ಕಪ್. ಸೊ ಇದೆಲ್ಲವನ್ನೂ ಕೂಡ ನೋಡಿದಾಗ ಮೇ ಬಿ ನೆಕ್ಸ್ಟ್ ಹಾಗೆ ಮಾರ್ಕಲ್, ಕೋಟಕ್, ಗಂಭೀರ್ವರೆಗೂ ಇದು ಬರುತ್ತಾ, ಇಲ್ಲ ಇದನ್ನು ನಾವು ಬರೀ ಇಷ್ಟಕ್ಕೆ ನಿಲ್ಲಿಸ್ತೀವಿ ಅಂತ ನನಗನ್ಸುತ್ತೆ. ನನ್ನ ಒಂದು 6 ಸೆನ್ಸ್ ಹೇಳ್ತಾ ಇದೆ 90% 2027 ODI ವರ್ಲ್ಡ್ ಕಪ್ವರೆಗೂ ಇವ್ರನ್ನ ಚೇಂಜ್ ಮಾಡೋಕ್ಕೆ ಹೋಗಲ್ಲ.
ಸೊ ನೀವು ನೋಡ್ತಾ ಇದ್ರೆ ODI ಈಗ ಆಗ್ತಾ ಇದೆ, ನಾನು ವೀಡಿಯೋ ಮಾಡ್ತಿರ್ಬೇಕಾದ್ರೆ ನಮ್ಮ ಫೀಲ್ಡಿಂಗ್ ಆಗ್ತಾ ಇದೆ, ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಇಂಗ್ಲೆಂಡ್ T20ಲಿ ಹೇಗೆ ನೋಡ್ತಾ ಇದ್ರು, ಈಗ ಒನ್ ಡೇಲಿದೆ ಅಂತ. ಒನ್ ಡೇಲಿ ಯಾವ ರೀತಿಯಾಗಿ ಕ್ರಿಕೆಟನ್ನು ನೋಡ್ತಾ ಇದ್ದಾರೆ, ಅಜಗಜಾಂತರ ವ್ಯತ್ಯಾಸ. ಹೇಗೆ ಸೀನಿಯರ್ಸ್ ಆಡ್ತಾರೆ, ಈ ಯಂಗ್ಸ್ಟರ್ಸ್ ಹೋಗಿ ಯಾವ ರೀತಿ ಆಡಿದ್ರು, ಇದಕ್ಕೆ ದೊಡ್ಡ ಡಿಫ್ರೆನ್ಸ್. ಇಂಗ್ಲೆಂಡ್ ಅವರಿಗೆ ಗೊತ್ತಾಗಿರುತ್ತೆ, ನಾವು ನಿಜವಾದಂಥ ರಿಯಲ್ ಇಂಡಿಯನ್ ಕ್ರಿಕೆಟ್ನ ಟೇಸ್ಟ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇದೆ. ಸೊ ಅನಿಸುತ್ತೆ ನನಗಿದು ರೈಟ್ ಟೈಮ್. ಏನಾದರೂ ಚೇಂಜಸ್ ಮಾಡೋದಿದ್ದರೆ, ಸಪೋರ್ಟ್ ಸ್ಟಾಫ್ಗಳು ಚೇಂಜ್ ಆದರೂ ಗಂಭೀರ್ ಅವ್ರನ್ನ ತೆಗಿತಾರೆ ಅನ್ನೋದ್ರ ಬಗ್ಗೆ ನನಗೇನೋ ವಿಶ್ವಾಸ ಇಲ್ಲ. ಭಾಳ ಸ್ಟ್ರಾಂಗಾಗಿ ಕಚ್ಕೊಂಡಿದ್ದಾರೆ ಅವರಲ್ಲಿ. ಸೊ ಮೇ ಬಿ 2027 ವರ್ಲ್ಡ್ ಕಪ್ ODI ಅವ್ರಿಗೆ ಇರ್ತಾರೆ, T20 ವರ್ಲ್ಡ್ ಕಪ್ 2028ವರೆಗೆ ಇರ್ತಾರೆ ಅನ್ನೋದು ಇನ್ನೂ ಕೂಡ ಕ್ವಶನ್ ಆಗಿ ಉಳ್ಕೊಂಡಿದೆ. ಸಾಕಷ್ಟು ಜನ ಕಂಟೆಂಡರ್ಸ್ ಇದ್ದಾರೆ. ನೀವು ದಿನೇಶ್ ಕಾರ್ತಿಕ್ನೇ ಬೇಕಾದ್ರೆ ತರ್ಬೋದು, ಆ್ಯಂಡಿ ಫ್ಲರ್ನ ತರುವಂಥದ್ದು ಕೂಡ ಆಗುತ್ತೆ. ಬಿಡಿ, RCB ಅವರು ಅಂತ ಪಕ್ಕಕ್ಕಿಟ್ಟರು ಕೂಡ ಆಶೀಶ್ ನೆಹ್ರಾ ಅಂತ ಪ್ಲೇಯರ್ಸ್ ಇದ್ದಾರೆ, ಲಕ್ಷ್ಮಣ್ ಇದ್ದಾರೆ. ಸೊ ಮೇ ಬಿ ಈ ಒಂದು ಚಾನ್ಸಸ್ ಇರುತ್ತೆ. ಅಟ್ಲೀಸ್ಟ್ T20ನ MS ಧೋನಿ ಅಂತ ಪ್ಲೇಯರ್ಸ್ಗೆ ಕೊಡಬಹುದು, ಅವರಿಗೆ ಅವರ ಮೆಂಟರ್ಶಿಪ್ಪಲ್ಲಿ ಆಡೋದಕ್ಕೆ. ಸೊ ಇಷ್ಟೆಲ್ಲ ಒಂದು ಚಾನ್ಸಸ್ ಇದೆ. ಸೊ ಇದು 2 ಮೇಜರ್ ಅಪ್ಡೇಟ್ ಇವತ್ತು ನಾನು ನೋಡಿದ್ದು. ಸೊ ನಿಮ್ಗೇನು ಅನಿಸುತ್ತೆ ಗಂಭೀರ್ ಅವರ ಈ ಒಂದು ನಡವಳಿಕೆ, ಹಾಗೆ ಒಂದು ವಿಕೆಟ್ ಹೋಗಿರೋದು ಈಗ? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.